ಅಡ್ವೊಕೇಟ್ ಜನರಲ್ ರೈಟ್ ಪ್ರತಿಕ್ರಿಯೆ ನೀಡಿದ್ದಾರೆ. ಅವರು ನಮ್ಮ ರಿಪಬ್ಲಿಕನ್ ಡೇಗೆ ಪ್ರತಿಕ್ರಿಯೆ ನೀಡಿದ್ದಾರೆ. ರಾಜ್ಯದಲ್ಲಿ ಜಾತಿ ಗಣತಿ ಕೋಲಾಹಲ ಏನು ಸೃಷ್ಟಿ ಮಾಡಿದೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಜಿ ಅಡ್ವೊಕೇಟ್ ಜನರಲ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಮ್ಮನೆಗೆ ಯಾರು ಬಂದಿಲ್ಲ ಅಂತ, ಜಾತಿ ಗಣತಿ ಮಾಡಕ್ಕೆ ನಮ್ಮನೆಗೆ ಯಾರು ಬಂದ ನಿದರ್ಶನ ಇಲ್ಲ ಅಂತ ಈ ಮಾತನ್ನ ರಾಜ್ಯದಲ್ಲಿ ಕೋಟ್ಯಂತರ ಜನ ಹೇಳ್ತಾ ಇದ್ದಾರೆ. ನಮ್ಮ ಮನೇನ್ ಕೌಂಟೇ ಮಾಡಿಲ್ಲ, ನಮ್ಮನೆಗೆ ಯಾರು ಬಂದಿಲ್ಲ ಜಾತಿ ಗಣತಿ ಮಾಡೋದಕ್ಕೆ, ಅದ್ ಹೆಂಗೆ ಮತ್ತೆ ಜಾತಿ ಇಷ್ಟಿದೆ ಅಂತ ಗೊತ್ತಾಗತ್ತೆ ಅವರಿಗೆ ಅಂತ ಸರ್, ತಾವು ಕಾನೂನು ತಜ್ಞರು ಹೌದು, ಒಂದು ಸಮುದಾಯವನ್ನು ಪ್ರತಿನಿಧಿಸಿದವರು ಹೌದು. ಈ ಜಾತಿ ಗಣತಿಯನ್ನ ನೋಡಿದಾಗ ತಮಗೇನ್ ಅನ್ಸುತ್ತೆ ಅಂತ? ಅಂದ್ರೆ ಈ ಜಾತಿ ಗಣತಿ ಏನು ವರದಿ ಇದೆ ಅದು ಸರಿಯಾದಂತ ಅಂಕಿಅಂಶಗಳ ಆಧಾರದ ಮೇಲೆ ಮಾಡಿರುವ ಹಾಗೆ ನನಗೆ ಅನ್ನಿಸ್ತಾ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ನಾನು ಬರೀ ಬ್ರಾಹ್ಮಣ ಸಮುದಾಯವನ್ನೇ ತೆಗೆದುಕೊಂಡ್ರೆ ಅನೇಕ ಮನೆಗಳಲ್ಲಿ ಯಾರೇ ಹೋಗಿ ಮಾಹಿತಿಯನ್ನ ಸಂಗ್ರಹ ಮಾಡಿಲ್ಲ. ಅದಲ್ದಲೆ ಇವರು ನಮ್ಮ 45 ಲಕ್ಷ ಬ್ರಾಹ್ಮಣರು ಇರೋ ಕಡೆ 14 ಲಕ್ಷ ಮಾತ್ರ ಇದ್ದಾರೆ ಅಂತ ಹೇಳ್ತಾರೆ. ನಾನು ಅದನ್ನ ಈ ಜಾತಿ ಗಣತಿ ಇದು ಕೆಲವು ಪತ್ರಿಕೆಗಳಲ್ಲಿ ಬಂದ ನಂತರ ನಾನು ಅನೇಕ ಕಡೆ ಹೋದ ಕಡೆ ಎಲ್ಲ ಬ್ರಾಹ್ಮಣರ ಮನೆಗಳಲ್ಲಿ ಕೇಳಿದೆ, ನಿಮ್ ಮನೆಗೆ ಬಂದಿದ್ರಾ? ಯಾರೂ ಬಂದಿಲ್ಲ ಅಂತಾನೆ ಹೇಳಿದ್ರು. ಒಂದು 20% ಜನ ಮಾತ್ರ ಹೌದು ಬಂದಿದ್ರು ಅಂತ ಹೇಳಿದ್ರು. ಆದ ಕಾರಣ ಈ ಜಾತಿ ಗಣತಿ ಇದು ಅವೈಜ್ಞಾನಿಕವಾದಂತಹ ಜಾತಿ ಗಣತಿ ಆಧಾರದ ಮೇಲೆ ಸರ್ಕಾರ ನಿರ್ಧಾರ ತೆಗೆದುಕೊಂಡ್ರೆ ಅನೇಕ ಸಮುದಾಯಗಳಿಗೆ ಇದರಿಂದ ಅನ್ಯಾಯ ಆಗುವ ಒಂದು ಸಂಭವ ಇದೆ. ಈಗಾಗಲೇ ಲಿಂಗಾಯತರು, ಒಕ್ಕಲಿಗರು ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಮ್ಮ ಸಮುದಾಯವನ್ನ ಉಪಜಾತಿಗಳನ್ನ ಒಡೆದು ಕಡಿಮೆ ಸಂಖ್ಯೆಯಲ್ಲಿ ತೋರಿಸ್ತಾ ಇದ್ದಾರೆ ಅನ್ನೋಂತ ಒಂದು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಹೀಗಾಗಿ ಇದನ್ನ ಸರಿ ಮಾಡುವಂತ ಸಂದರ್ಭ ಇದೆಯಾ ಅಥವಾ ಹೇಗೆ ಸರ್, ಸರ್ಕಾರ ಹೇಗೆ ನೋಡುತ್ತೆ ಅಂತ ಸರ್? ಅಂದ್ರೆ ಈಗ ಬ್ರಾಹ್ಮಣರಲ್ಲೂ ಏನ್ ಮಾಡಿದ್ದಾರೆ, ಬರೀ ಉಪಪಂಗಡಗಳನ್ನು ತೋರಿಸಿದ್ದಾರೆ. ಬ್ರಾಹ್ಮಣರಲ್ಲಿರ್ತಕ್ಕಂಥ ಉಪಪಂಗಡಗಳನ್ನ ಮಾತ್ರ ತೋರಿಸಿ ಬ್ರಾಹ್ಮಣ ಅನ್ನೋದನ್ನೇ ಕೆಲವು ಕಡೆ ತೋರಿಸಿಲ್ಲ. ಆ ದೃಷ್ಟಿಯಲ್ಲಿ ಈ ಬರೀ ಉಪಪಂಗಡಗಳ ಆಧಾರದ ಮೇಲೆ ಹೇಗೆ ಮಾಡಿದ್ರು? ಇಲ್ಲ, ಜಾತಿ ಅಂತ ಹೇಳಿದ್ರೆ ಒಂದು ಜಾತಿಯಲ್ಲಿ ಅನೇಕ ಉಪಜಾತಿಗಳಿರುತ್ತೆ. ಆ ಉಪಜಾತಿಗಳನ್ನ ತೋರಿಸೋ ಅವಶ್ಯಕತೆ ಏನಿದೆ? ಒಂದು ಜಾತಿ ಅಂದ್ಮೇಲೆ ಆ ಜಾತಿಯ ಒಂದು ಸಂಪೂರ್ಣ ಸಂಖ್ಯೆಯನ್ನ ನೀವು ಅಡ್ವೊಕೇಟ್ ಜನರಲ್ ರೈಟ್ ಪ್ರತಿಕ್ರಿಯೆ ನೀಡಿದ್ದಾರೆ. ಅವರು ನಮ್ಮ ರಿಪಬ್ಲಿಕನ್ ಡೇಗೆ ಪ್ರತಿಕ್ರಿಯೆ ನೀಡಿದ್ದಾರೆ. ರಾಜ್ಯದಲ್ಲಿ ಜಾತಿ ಗಣತಿ ಕೋಲಾಹಲ ಏನು ಸೃಷ್ಟಿ ಮಾಡಿದೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಜಿ ಅಡ್ವೊಕೇಟ್ ಜನರಲ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಮ್ಮನೆಗೆ ಯಾರು ಬಂದಿಲ್ಲ ಅಂತ, ಜಾತಿ ಗಣತಿ ಮಾಡಕ್ಕೆ ನಮ್ಮನೆಗೆ ಯಾರು ಬಂದ ನಿದರ್ಶನ ಇಲ್ಲ ಅಂತ ಈ ಮಾತನ್ನ ರಾಜ್ಯದಲ್ಲಿ ಕೋಟ್ಯಂತರ ಜನ ಹೇಳ್ತಾ ಇದ್ದಾರೆ. ನಮ್ಮ ಮನೇನ್ ಕೌಂಟೇ ಮಾಡಿಲ್ಲ, ನಮ್ಮನೆಗೆ ಯಾರು ಬಂದಿಲ್ಲ ಜಾತಿ ಗಣತಿ ಮಾಡೋದಕ್ಕೆ, ಅದ್ ಹೆಂಗೆ ಮತ್ತೆ ಜಾತಿ ಇಷ್ಟಿದೆ ಅಂತ ಗೊತ್ತಾಗತ್ತೆ ಅವರಿಗೆ ಅಂತ ಸರ್, ತಾವು ಕಾನೂನು ತಜ್ಞರು ಹೌದು, ಒಂದು ಸಮುದಾಯವನ್ನು ಪ್ರತಿನಿಧಿಸಿದವರು ಹೌದು. ಈ ಜಾತಿ ಗಣತಿಯನ್ನ ನೋಡಿದಾಗ ತಮಗೇನ್ ಅನ್ಸುತ್ತೆ ಅಂತ? ಅಂದ್ರೆ ಈ ಜಾತಿ ಗಣತಿ ಏನು ವರದಿ ಇದೆ ಅದು ಸರಿಯಾದಂತ ಅಂಕಿಅಂಶಗಳ ಆಧಾರದ ಮೇಲೆ ಮಾಡಿರುವ ಹಾಗೆ ನನಗೆ ಅನ್ನಿಸ್ತಾ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ನಾನು ಬರೀ ಬ್ರಾಹ್ಮಣ ಸಮುದಾಯವನ್ನೇ ತೆಗೆದುಕೊಂಡ್ರೆ ಅನೇಕ ಮನೆಗಳಲ್ಲಿ ಯಾರೇ ಹೋಗಿ ಮಾಹಿತಿಯನ್ನ ಸಂಗ್ರಹ ಮಾಡಿಲ್ಲ. ಅದಲ್ದಲೆ ಇವರು ನಮ್ಮ 45 ಲಕ್ಷ ಬ್ರಾಹ್ಮಣರು ಇರೋ ಕಡೆ 14 ಲಕ್ಷ ಮಾತ್ರ ಇದ್ದಾರೆ ಅಂತ ಹೇಳ್ತಾರೆ. ನಾನು ಅದನ್ನ ಈ ಜಾತಿ ಗಣತಿ ಇದು ಕೆಲವು ಪತ್ರಿಕೆಗಳಲ್ಲಿ ಬಂದ ನಂತರ ನಾನು ಅನೇಕ ಕಡೆ ಹೋದ ಕಡೆ ಎಲ್ಲ ಬ್ರಾಹ್ಮಣರ ಮನೆಗಳಲ್ಲಿ ಕೇಳಿದೆ, ನಿಮ್ ಮನೆಗೆ ಬಂದಿದ್ರಾ? ಯಾರೂ ಬಂದಿಲ್ಲ ಅಂತಾನೆ ಹೇಳಿದ್ರು. ಒಂದು 20% ಜನ ಮಾತ್ರ ಹೌದು ಬಂದಿದ್ರು ಅಂತ ಹೇಳಿದ್ರು. ಆದ ಕಾರಣ ಈ ಜಾತಿ ಗಣತಿ ಇದು ಅವೈಜ್ಞಾನಿಕವಾದಂತಹ ಜಾತಿ ಗಣತಿ ಆಧಾರದ ಮೇಲೆ ಸರ್ಕಾರ ನಿರ್ಧಾರ ತೆಗೆದುಕೊಂಡ್ರೆ ಅನೇಕ ಸಮುದಾಯಗಳಿಗೆ ಇದರಿಂದ ಅನ್ಯಾಯ ಆಗುವ ಒಂದು ಸಂಭವ ಇದೆ. ಈಗಾಗಲೇ ಲಿಂಗಾಯತರು, ಒಕ್ಕಲಿಗರು ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಮ್ಮ ಸಮುದಾಯವನ್ನ ಉಪಜಾತಿಗಳನ್ನ ಒಡೆದು ಕಡಿಮೆ ಸಂಖ್ಯೆಯಲ್ಲಿ ತೋರಿಸ್ತಾ ಇದ್ದಾರೆ ಅನ್ನೋಂತ ಒಂದು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಹೀಗಾಗಿ ಇದನ್ನ ಸರಿ ಮಾಡುವಂತ ಸಂದರ್ಭ ಇದೆಯಾ ಅಥವಾ ಹೇಗೆ ಸರ್, ಸರ್ಕಾರ ಹೇಗೆ ನೋಡುತ್ತೆ ಅಂತ ಸರ್? ಅಂದ್ರೆ ಈಗ ಬ್ರಾಹ್ಮಣರಲ್ಲೂ ಏನ್ ಮಾಡಿದ್ದಾರೆ, ಬರೀ ಉಪಪಂಗಡಗಳನ್ನು ತೋರಿಸಿದ್ದಾರೆ. ಬ್ರಾಹ್ಮಣರಲ್ಲಿರ್ತಕ್ಕಂಥ ಉಪಪಂಗಡಗಳನ್ನ ಮಾತ್ರ ತೋರಿಸಿ ಬ್ರಾಹ್ಮಣ ಅನ್ನೋದನ್ನೇ ಕೆಲವು ಕಡೆ ತೋರಿಸಿಲ್ಲ. ಆ ದೃಷ್ಟಿಯಲ್ಲಿ ಈ ಬರೀ ಉಪಪಂಗಡಗಳ ಆಧಾರದ ಮೇಲೆ ಹೇಗೆ ಮಾಡಿದ್ರು? ಇಲ್ಲ, ಜಾತಿ ಅಂತ ಹೇಳಿದ್ರೆ ಒಂದು ಜಾತಿಯಲ್ಲಿ ಅನೇಕ ಉಪಜಾತಿಗಳಿರುತ್ತೆ. ಆ ಉಪಜಾತಿಗಳನ್ನ ತೋರಿಸೋ ಅವಶ್ಯಕತೆ ಏನಿದೆ? ಒಂದು ಜಾತಿ ಅಂದ್ಮೇಲೆ ಆ ಜಾತಿಯ ಒಂದು ಸಂಪೂರ್ಣ ಸಂಖ್ಯೆಯನ್ನ ನೀವು ಅಡ್ವೊಕೇಟ್ ಜನರಲ್ ರೈಟ್ ಪ್ರತಿಕ್ರಿಯೆ ನೀಡಿದ್ದಾರೆ. ಅವರು ನಮ್ಮ ರಿಪಬ್ಲಿಕನ್ ಡೇಗೆ ಪ್ರತಿಕ್ರಿಯೆ ನೀಡಿದ್ದಾರೆ. ರಾಜ್ಯದಲ್ಲಿ ಜಾತಿ ಗಣತಿ ಕೋಲಾಹಲ ಏನು ಸೃಷ್ಟಿ ಮಾಡಿದೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಜಿ ಅಡ್ವೊಕೇಟ್ ಜನರಲ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಮ್ಮನೆಗೆ ಯಾರು ಬಂದಿಲ್ಲ ಅಂತ, ಜಾತಿ ಗಣತಿ ಮಾಡಕ್ಕೆ ನಮ್ಮನೆಗೆ ಯಾರು ಬಂದ ನಿದರ್ಶನ ಇಲ್ಲ ಅಂತ ಈ ಮಾತನ್ನ ರಾಜ್ಯದಲ್ಲಿ ಕೋಟ್ಯಂತರ ಜನ ಹೇಳ್ತಾ ಇದ್ದಾರೆ. ನಮ್ಮ ಮನೇನ್ ಕೌಂಟೇ ಮಾಡಿಲ್ಲ, ನಮ್ಮನೆಗೆ ಯಾರು ಬಂದಿಲ್ಲ ಜಾತಿ ಗಣತಿ ಮಾಡೋದಕ್ಕೆ, ಅದ್ ಹೆಂಗೆ ಮತ್ತೆ ಜಾತಿ ಇಷ್ಟಿದೆ ಅಂತ ಗೊತ್ತಾಗತ್ತೆ ಅವರಿಗೆ ಅಂತ ಸರ್, ತಾವು ಕಾನೂನು ತಜ್ಞರು ಹೌದು, ಒಂದು ಸಮುದಾಯವನ್ನು ಪ್ರತಿನಿಧಿಸಿದವರು ಹೌದು. ಈ ಜಾತಿ ಗಣತಿಯನ್ನ ನೋಡಿದಾಗ ತಮಗೇನ್ ಅನ್ಸುತ್ತೆ ಅಂತ?
ಅಂದ್ರೆ ಈ ಜಾತಿ ಗಣತಿ ಏನು ವರದಿ ಇದೆ ಅದು ಸರಿಯಾದಂತ ಅಂಕಿಅಂಶಗಳ ಆಧಾರದ ಮೇಲೆ ಮಾಡಿರುವ ಹಾಗೆ ನನಗೆ ಅನ್ನಿಸ್ತಾ ಇಲ್ಲ. ಯಾಕೆ ಅಂತ ಹೇಳಿದ್ರೆ ನಾನು ಬರೀ ಬ್ರಾಹ್ಮಣ ಸಮುದಾಯವನ್ನೇ ತೆಗೆದುಕೊಂಡ್ರೆ ಅನೇಕ ಮನೆಗಳಲ್ಲಿ ಯಾರೇ ಹೋಗಿ ಮಾಹಿತಿಯನ್ನ ಸಂಗ್ರಹ ಮಾಡಿಲ್ಲ. ಅದಲ್ದಲೆ ಇವರು ನಮ್ಮ 45 ಲಕ್ಷ ಬ್ರಾಹ್ಮಣರು ಇರೋ ಕಡೆ 14 ಲಕ್ಷ ಮಾತ್ರ ಇದ್ದಾರೆ ಅಂತ ಹೇಳ್ತಾರೆ. ನಾನು ಅದನ್ನ ಈ ಜಾತಿ ಗಣತಿ ಇದು ಕೆಲವು ಪತ್ರಿಕೆಗಳಲ್ಲಿ ಬಂದ ನಂತರ ನಾನು ಅನೇಕ ಕಡೆ ಹೋದ ಕಡೆ ಎಲ್ಲ ಬ್ರಾಹ್ಮಣರ ಮನೆಗಳಲ್ಲಿ ಕೇಳಿದೆ, ನಿಮ್ ಮನೆಗೆ ಬಂದಿದ್ರಾ? ಯಾರೂ ಬಂದಿಲ್ಲ ಅಂತಾನೆ ಹೇಳಿದ್ರು. ಒಂದು 20% ಜನ ಮಾತ್ರ ಹೌದು ಬಂದಿದ್ರು ಅಂತ ಹೇಳಿದ್ರು. ಆದ ಕಾರಣ ಈ ಜಾತಿ ಗಣತಿ ಇದು ಅವೈಜ್ಞಾನಿಕವಾದಂತಹ ಜಾತಿ ಗಣತಿ ಆಧಾರದ ಮೇಲೆ ಸರ್ಕಾರ ನಿರ್ಧಾರ ತೆಗೆದುಕೊಂಡ್ರೆ ಅನೇಕ ಸಮುದಾಯಗಳಿಗೆ ಇದರಿಂದ ಅನ್ಯಾಯ ಆಗುವ ಒಂದು ಸಂಭವ ಇದೆ. ಈಗಾಗಲೇ ಲಿಂಗಾಯತರು, ಒಕ್ಕಲಿಗರು ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಮ್ಮ ಸಮುದಾಯವನ್ನ ಉಪಜಾತಿಗಳನ್ನ ಒಡೆದು ಕಡಿಮೆ ಸಂಖ್ಯೆಯಲ್ಲಿ ತೋರಿಸ್ತಾ ಇದ್ದಾರೆ ಅನ್ನೋಂತ ಒಂದು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಹೀಗಾಗಿ ಇದನ್ನ ಸರಿ ಮಾಡುವಂತ ಸಂದರ್ಭ ಇದೆಯಾ ಅಥವಾ ಹೇಗೆ ಸರ್, ಸರ್ಕಾರ ಹೇಗೆ ನೋಡುತ್ತೆ ಅಂತ ಸರ್? ಅಂದ್ರೆ ಈಗ ಬ್ರಾಹ್ಮಣರಲ್ಲೂ ಏನ್ ಮಾಡಿದ್ದಾರೆ, ಬರೀ ಉಪಪಂಗಡಗಳನ್ನು ತೋರಿಸಿದ್ದಾರೆ. ಬ್ರಾಹ್ಮಣರಲ್ಲಿರ್ತಕ್ಕಂಥ ಉಪಪಂಗಡಗಳನ್ನ ಮಾತ್ರ ತೋರಿಸಿ ಬ್ರಾಹ್ಮಣ ಅನ್ನೋದನ್ನೇ ಕೆಲವು ಕಡೆ ತೋರಿಸಿಲ್ಲ. ಆ ದೃಷ್ಟಿಯಲ್ಲಿ ಈ ಬರೀ ಉಪಪಂಗಡಗಳ ಆಧಾರದ ಮೇಲೆ ಹೇಗೆ ಮಾಡಿದ್ರು? ಇಲ್ಲ, ಜಾತಿ ಅಂತ ಹೇಳಿದ್ರೆ ಒಂದು ಜಾತಿಯಲ್ಲಿ ಅನೇಕ ಉಪಜಾತಿಗಳಿರುತ್ತೆ. ಆ ಉಪಜಾತಿಗಳನ್ನ ತೋರಿಸೋ ಅವಶ್ಯಕತೆ ಏನಿದೆ? ಒಂದು ಜಾತಿ ಅಂದ್ಮೇಲೆ ಆ ಜಾತಿಯ ಒಂದು ಜನರಲ್ ರೈಟ್ ಪ್ರತಿಕ್ರಿಯೆ ನೀಡಿದ್ದಾರೆ. ಅವರು ನಮ್ಮ ರಿಪಬ್ಲಿಕ್ ಕನ್ನಡಕ್ಕೆ ಪ್ರತಿಕ್ರಿಯೆ ನೀಡಿದ್ದಾರೆ. ರಾಜ್ಯದಲ್ಲಿ ಜಾತಿ ಗಣತಿ ಕೋಲಾಹಲ ಏನು ಸೃಷ್ಟಿ ಮಾಡಿದೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಜಿ ಅಡ್ವೊಕೇಟ್ ಜನರಲ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಮ್ಮನೆಗೆ ಯಾರು ಬಂದಿಲ್ಲ ಅಂತ, ಜಾತಿ ಗಣತಿ ಮಾಡಕ್ಕೆ ನಮ್ಮನೆಗೆ ಯಾರು ಬಂದ ನಿದರ್ಶನ ಇಲ್ಲ ಅಂತ ಈ ಮಾತನ್ನ ರಾಜ್ಯದಲ್ಲಿ ಕೋಟ್ಯಾಂತರ ಜನ ಹೇಳ್ತಾ ಇದ್ದಾರೆ. ನಮ್ಮ ಮನೇನ್ ಕೌಂಟೇ ಮಾಡಿಲ್ಲ, ನಮ್ಮ ಮನೆಗೆ ಯಾರು ಬಂದಿಲ್ಲ ಜಾತಿ ಗಣತಿ ಮಾಡೋದಕ್ಕೆ, ಅದ್ ಹೆಂಗೆ ಮತ್ತೆ ಜಾತಿ ಇಷ್ಟಿದೆ ಅಂತ ಗೊತ್ತಾಗತ್ತೆ ಅವರಿಗೆ ಅಂತ ಸರ್, ತಾವು ಕಾನೂನು ತಜ್ಞರು ಹೌದು, ಒಂದು ಸಮುದಾಯವನ್ನು ಪ್ರತಿನಿಧಿಸಿದವರು ಹೌದು. ಈ ಜಾತಿ ಗಣತಿಯನ್ನ ನೋಡಿದಾಗ ತಮಗೇನು ಅನ್ಸುತ್ತೆ ಅಂತ? ಅಂದ್ರೆ ಈ ಜಾತಿ ಗಣತಿ ಏನು ವರದಿ ಇದೆ ಅದು ಸರಿಯಾದಂತ ಅಂಕಿಅಂಶಗಳ ಆಧಾರದ ಮೇಲೆ ಮಾಡಿರುವ ಹಾಗೆ ನನಗೆ ಅನ್ನಿಸ್ತಾ ಇಲ್ಲ. ಯಾಕೆ ಅಂತ ಹೇಳಿದ್ರೆ ನಾನು ಬರೀ ಬ್ರಾಹ್ಮಣ ಸಮುದಾಯವನ್ನೇ ತೆಗೆದುಕೊಂಡ್ರೆ ಅನೇಕ ಮನೆಗಳಲ್ಲಿ ಯಾರೇ ಹೋಗಿ ಮಾಹಿತಿಯನ್ನ ಸಂಗ್ರಹ ಮಾಡಿಲ್ಲ. ಅದಲ್ದಲೆ ಇವರು ನಮ್ಮ 45 ಲಕ್ಷ ಬ್ರಾಹ್ಮಣರು ಇರೋ ಕಡೆ 14 ಲಕ್ಷ ಮಾತ್ರ ಇದ್ದಾರೆ ಅಂತ ಹೇಳ್ತಾರೆ. ನಾನು ಅದನ್ನ ಈ ಜಾತಿ ಗಣತಿ ಇದು ಕೆಲವು ಪತ್ರಿಕೆಗಳಲ್ಲಿ ಬಂದ ನಂತರ ನಾನು ಅನೇಕ ಕಡೆ ಹೋದ ಕಡೆ ಎಲ್ಲ ಬ್ರಾಹ್ಮಣರ ಮನೆಗಳಲ್ಲಿ ಕೇಳಿದೆ, ನಿಮ್ ಮನೆಗೆ ಬಂದಿದ್ರಾ? ಯಾರೂ ಬಂದಿಲ್ಲ ಅಂತಾನೆ ಹೇಳಿದ್ರು. ಒಂದು 20% ಜನ ಮಾತ್ರ ಹೌದು ಬಂದಿದ್ರು ಅಂತ ಹೇಳಿದ್ರು. ಆದ ಕಾರಣ ಈ ಜಾತಿ ಗಣತಿ ಇದು ಅವೈಜ್ಞಾನಿಕವಾದಂತಹ ಜಾತಿ ಗಣತಿ ಆಧಾರದ ಮೇಲೆ ಸರ್ಕಾರ ನಿರ್ಧಾರ ತೆಗೆದುಕೊಂಡ್ರೆ ಅನೇಕ ಸಮುದಾಯಗಳಿಗೆ ಇದರಿಂದ ಅನ್ಯಾಯ ಆಗುವ ಒಂದು ಸಂಭವ ಇದೆ. ಈಗಾಗಲೇ ಲಿಂಗಾಯತರು, ಒಕ್ಕಲಿಗರು ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಮ್ಮ ಸಮುದಾಯವನ್ನ ಉಪಜಾತಿಗಳನ್ನ ಒಡೆದು ಕಡಿಮೆ ಸಂಖ್ಯೆಯಲ್ಲಿ ತೋರಿಸ್ತಾ ಇದ್ದಾರೆ ಅನ್ನೋಂತ ಒಂದು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಹೀಗಾಗಿ ಇದನ್ನ ಸರಿ ಮಾಡುವಂತ ಸಂದರ್ಭ ಇದೆಯಾ ಅಥವಾ ಹೇಗೆ ಸರ್, ಸರ್ಕಾರ ಹೇಗೆ ನೋಡುತ್ತೆ ಅಂತ ಸರ್? ಅಂದ್ರೆ ಈಗ ಬ್ರಾಹ್ಮಣರಲ್ಲೂ ಏನ್ ಮಾಡಿದ್ದಾರೆ, ಬರೀ ಉಪಪಂಗಡಗಳನ್ನು ತೋರಿಸಿದ್ದಾರೆ. ಬ್ರಾಹ್ಮಣರಲ್ಲಿರ್ತಕ್ಕಂಥ ಉಪಪಂಗಡಗಳನ್ನ ಮಾತ್ರ ತೋರಿಸಿ ಬ್ರಾಹ್ಮಣ ಅನ್ನೋದನ್ನೇ ಕೆಲವು ಕಡೆ ತೋರಿಸಿಲ್ಲ. ಆ ದೃಷ್ಟಿಯಲ್ಲಿ ಈ ಬರೀ ಉಪಪಂಗಡಗಳ ಆಧಾರದ ಮೇಲೆ ಹೇಗೆ ಮಾಡಿದ್ರು? ಇಲ್ಲ, ಜಾತಿ ಅಂತ ಹೇಳಿದ್ರೆ ಒಂದು ಜಾತಿಯಲ್ಲಿ ಅನೇಕ ಉಪಜಾತಿಗಳಿರುತ್ತೆ. ಆ ಉಪಜಾತಿಗಳನ್ನ ತೋರಿಸೋ ಅವಶ್ಯಕತೆ ಏನಿದೆ? ಒಂದು ಜಾತಿ ಅಂದ್ಮೇಲೆ ಆ ಜಾತಿಯ ಒಂದು ಸಂಪೂರ್ಣ ಸಂಖ್ಯೆಯನ್ನ ನೀವು